ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕರ್ನಾಟಕ ದೇವದಾಸಿ ಪದ್ಧತಿ ತಡೆ ಮಸೂದೆ 2025 ಸಿದ್ಧ ಆಗಿದೆ. ಒಂದು ಒಳ್ಳೆಯ ಕೆಲಸ. ದೇವದಾಸಿ ಪದ್ಧತಿ ನಮ್ಮಲ್ಲಿ ಇನ್ನೂ ಡಾಮಿನೆಂಟ್ ಆಗಿದೆ, ಇನ್ನೂ ಬಿಟ್ಟು ಹೋಗಿಲ್ಲ ನಮ್ಮನ್ನು ಅನ್ನೋದು ಅನೇಕ ಸಾಕ್ಷಿಗಳಿದ್ದ. ಇಲ್ಲೇ ಏನಪ್ಪ ಅಂತಂದ್ರೆ, ಈ ದೇವದಾಸಿ ಪ್ರಕರಣ, ದೇವದಾಸಿ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಇರ್ಬೋದು. ಇಲ್ಲಿ ನಮ್ಮ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನ ಆಗಿರ್ಬೋದು, ಇನ್ನುಳಿದ ಕಡೆ ಬೇರೆ ಬೇರೆ ಕಡೆ ಚಂದ್ರ ಗುತ್ತಿ ಕಡೆ ಅನೇಕ ಗುಡಿಗಳಿದ್ದಾವೆ, ಅಲ್ಲಿ ನಡೀತಾ ಇರ್ತವೆ ಅತ್ಯಂತ ಗುಪ್ತವಾಗಿ. ಯಾಕಂದರೆ ನಿಷೇಧದಪ್ಪ ಅಂತ ಗೊತ್ತದ ಎಲ್ಲರಿಗೂ. ಆ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಇದು ನಡೀತಾನೆ ಇರ್ತದೆ. ವಿಶೇಷವಾಗಿ ಈ ಒಂದು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಬೇಕು, ಹೋಗಲಾಡಿಸ್ಬೇಕಂತೇಳಿ 1982ರಾಗ ಕರ್ನಾಟಕ ದೇವದಾಸಿಯರ ಸಮರ್ಪಣಾ ನಿಷೇಧ ಕಾಯ್ದೆ ಬಂತು. ಮತ್ತು ಅದರ ನಂತರ ಕರ್ನಾಟಕ ದೇವದಾಸಿಯರ ಸಮರ್ಪಣಾ ನಿಷೇಧ ಮತ್ತು ತಿದ್ದುಪಡಿ 2009ರಲ್ಲಿ ಆಗಿತ್ತು. ಆದರೂ ಇದು ಕಂಟ್ರೋಲ್ ಆಗಿಲ್ಲ ಅನ್ನೋದು ಒಂದು ಆರೋಪ ಇದ್ದೇ ಅದ. ಕಾನೂನು ಸರಿಯಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲವೋ, ಅವ್ರು ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಕಾನೂನು ಬರ್ತದಪ್ಪ ಅಂದ್ರೆ ಅದರಿಂದ ಏನೇನೋ ತಪ್ಪುಗಳಿರ್ತಾವಂತ. ಅಮೆಂಡ್ಮೆಂಟ್ಸ್ ಯಾಕೆ ಮಾಡ್ತಾರಪ್ಪ ಅಂದ್ರೆ, ಒಂದು ವಿಷಯವನ್ನು ನಾವು ಅಸ್ತಿತ್ವಗಳಿಸಿದಾಗ, ಪ್ರಾಕ್ಟಿಕಲಾಗಿ ತಂದಾಗ, ಪ್ರಾಯೋಗಿಕತೆಗೆ ತಂದಾಗ ಗೊತ್ತಾಗ್ತಾ ಹೋಗ್ತದೆ. ಹೌದಪ್ಪ ಇದು ಸರಿನೋ ತಪ್ಪೋ ಎಂತೂ ಏನು ಅಂತೇಳಿ. ಹಾಗಾಗಿ ಈಗ ಮತ್ತೊಮ್ಮೆ ಅದನ್ನು ರಿಬಿಲ್ಡ್ ಮಾಡಿ, ಮತ್ತೊಮ್ಮೆ ತಯಾರು ಮಾಡಿ, ಮತ್ತೊಂದು ಈಗ ಏನಪ್ಪ ಅಂತಂದ್ರೆ ಭಾಳ ಮಹತ್ವದ ಏನಂದ್ರೆ, ರಾಜ್ಯದಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡುವ ದೇವದಾಸಿಗೆ ಜನಿಸಿದ ಮಗು ತನ್ನ ತಂದೆಯನ್ನು ಗುರುತಿಸುವ ಪಿತೃತ್ವ, ಇದು ಭಾಳ ಮುಖ್ಯ ಅದ. ಇಲ್ಲಿ ಹೆಂಗಾಗಿದೆಪ್ಪ ಅಂದರೆ, ಈ ಪುರುಷ ಪ್ರಧಾನ ಸಮಾಜದಲ್ಲ ಸುಮ್ಮ ಒಟ್ಟಪ್ಪ ದೇವದಾಸಿಗಳು ಹೋಗಿಬಿಡೋದು, ಅದ್ರಾಗ ಮಾಡಿ ಹೋಗಿಬಿಟ್ಟಿರ್ತಾನೆ. ಅವರು ಪಾಪ ಆ ಮಗುವಿಗೆ, ಹುಟ್ಟಿದ ಮಗುವಿಗೆ ಸಮಾಜದಲ್ಲಿ ಭಾಳ ಕನಿಷ್ಠವಾಗಿ ನೋಡ್ತಾ ಇರ್ತಾರೆ. ತಂದಿಲ್ಲ ಮಗ ಅಂದ ತಕ್ಷಣ ಕೆಟ್ಟದಾಗಿ ನೋಡೋದು ನಾವು ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ಇವತ್ತು. ಅದಕ್ಕಾಗಿ ಇವತ್ತು ಭಾಳ ಜನ ತಮ್ಮ ಜಾತಿ ಬಗ್ಗೆ ಆಗಲಿ, ತಮ್ಮ ತಂದೆ ತಾಯಿ ಬಗ್ಗೆ ಆಗಲಿ, ಹೆಸರಿನ ಬಗ್ಗೆ ಹೇಳಾಗಿ ಹಿಂದೆ ಮಾಡ್ತಾ ಇರ್ತಾರೆ. ವಿಶೇಷವಾಗಿಂತೂ ದಲಿತ ಸಮುದಾಯದಲ್ಲಿ ನಾವು ಇದನ್ನು ಭಾಳಷ್ಟು ಕಾಣ್ತೀವಿ. ದಲಿತರಿರ್ಬೋದು, ಹಿಂದುಳಿದ ಸಮಾಜಗಳಲ್ಲಿ ಇದು ಮುತ್ತು ಕಡಿಸೋದು ಮಾಡೋದು, ಅವು ಯಾರಪ್ಪ ತಂದಿರೋದು ಗೊತ್ತೇ ಆಗೋದ್ರು ಕೊನೆಯವರೆಗೆ. ನಾವು ಅಲ್ರಿ ನೀವು ಅಲ್ರಿ ಅನ್ನುವಂಥದ್ದು. ಆದರೆ ಇದರಲ್ಲೇ ಈ ಹೊಸ ಒಂದು ಮಸೂದೆಯಲ್ಲ DNA ಪರೀಕ್ಷೆ ಮಾಡಿಸುವಂಥದ್ದು. ಯಾವ ವ್ಯಕ್ತಿ ಗಂಡಸು ಆ ಹೆಣ್ಣುಮಗುವಿನ ಜೊತೆ, ಹೆಣ್ಣುಮಗಳ ಜೊತೆಗೆ ತನ್ನ ಸಂಬಂಧವನ್ನು ಮಾಡಿರ್ತಾನೆ, ಅದು ಅವ್ರಿಗೆ ಸಮಸ್ಯೆ ಇರ್ತದೆ, ಹೆಣ್ಣುಮಗಳಿಗೆ ಗೊತ್ತೇ ಇರ್ತದೆ, ಇಲ್ಲ ಅಂತಲ್ಲ. ಅದು ಯಾಕಂದ್ರೆ ಒಪ್ಪಿತ ಒಂದು ಕ್ರಿಯೆ ಆಗಿರ್ತದೆ. ಹೀಗಾಗಿ ಅವ್ರು ಯಾರು, ಅವ್ರ ತಂದೆ ಯಾರು ಅನ್ನೋದು ಆ ತಾಯಿಗೆ ಮ್ಯಾಕ್ಸಿಮಮ್ ಗೊತ್ತಿರ್ತದೆ. ಅದು ಮರಳಿ ಪಡೆಯೋದಕ್ಕಾಗಿ ಇವತ್ತು ಇದರಲ್ಲಿ ಹೊಸ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನ ತಂದೆನ ಅಲ್ಲ ಅಂದ್ರೆ DNA ತೊಗೊಳ್ಳೋಣ ಅಂತ ಒಂದು ಕಾನೂನು ಮಾಡ್ತಾಯಿದ್ದಾರೆ. ನಿಜವಾಗಿಯೂ ಇದು ಬಹಳ ಮಹತ್ವದ ವಿಷಯ. ಯಾಕಂದರೆ ಪಾಪ ಆ ಮಕ್ಕಳನ್ನು ಅನುಭವಿಸೋದನ್ನು, ಅನಾಥ ಪ್ರಜ್ಞೆಯನ್ನು ತಂದಿಲ್ಲದ ಇವ್ರಿಗೆ ಅಂಥವ್ರ ಮಗ ಅಂತ ಕೇಳಿದಾಗ ಆ ಅನುಭವಿಸೋ ನೋವು, ಆ ಮಗು ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ನೋವು ಮಾತ್ರ ಹೇಳ್ತಿರೋದು ನಾವು. ಹೀಗಾಗಿ ಕೆಲವಷ್ಟು ಜನ ತಮ್ಮ ತಂದೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ತಾಯಿ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅಡ್ಡ ಹೆಸರು ಹೇಳಲಿಕ್ಕೆ ಹೋಗೋದು, ಏನೋ ಬದಲಾಯಿಸ್ತಾ ಇರ್ತಾರೆ. ಇದು ನಮ್ಮ ಅಂಬೇಡ್ಕರ್ ಜೀವನದಲ್ಲೂ ಆದಂಥದ್ದು. ಅವರು ಪಾಪ ತಮ್ಮ ಹೆಸರು ಹೇಳೋದು, ಸತ್ಪಾಲ್ ಅವ್ರ ತಂದೆ ಹೆಸರು ಅದು ಹೇಳೋದು ಸಹಿತ ಪಾಪ ಅಸಹ್ಯ ಅನಿಸುತ್ತೆ, ಮನಸ್ಸು ಕೆಟ್ಟದಾಗಿ ನೋಡ್ತಾರಲ್ಲ ಅಂತೇಳಿ. ನಂತರ ಅಂಬಾವಾಡೇಕರ್ ಅಂತೇಳಿ ಹೇಳ್ತಾಯಿದ್ರು, ಅದನ್ನು ಸಂಶಯ ನೋಡ್ತಾಯಿದ್ರು. ಇವತ್ತು ಸಮಾಜ ಹಂಗೆ ನೋಡ್ತಿದ್ರು. ಒಬ್ಬ ವ್ಯಕ್ತಿ ಬಂದು ನೀವು ಮಾತಾಡಿಸಿದ ತಕ್ಷಣ ನೀವು ಯಾವ ಜಾತಿ ಅವರು ಏನು ನಿಮ್ಮ ಹಿನ್ನೆಲೆ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಪ್ಪ ನಿಮಗೆ ಕೆಲಸವನ್ನು ನೋಡೋದಲ್ಲ, ಕೆಲಸ ಅಷ್ಟು ತೊಗೊಳ್ಳೋದು ಕಳಿಸಿಬಿಡೋದು ಅಷ್ಟೇ, ಆವತ್ತು ಬೇರೆ. ಆದರೆ ಆ ಮನುಷ್ಯ ಎಷ್ಟು ಪ್ರಾಮಾಣಿಕ ಅದನ, ಎಷ್ಟು ಯೋಗ್ಯ ಅದನ ಅದಲ್ಲ, ನೀವು ಯಾವ ಜಾತಿ ಅವರು ಅನ್ನೋದು. ಅದರಲ್ಲೂ ಮತ್ತು ಇಂಥ ಮಕ್ಕಳಂತ ಇದ್ರೆ ಪಾಪ ಆ ದೇವದಾಸಿ ಮಕ್ಕಳಿದ್ರಂತೆ ತಾಯಿ ಹೆಸರು ಹೇಳಿದ್ರೆ ನೀವು ತಾಯಿ ತಂದಿಲ್ಲ ಅನ್ನುವಂಥದ್ದು. ಇವೆಲ್ಲ ಎಷ್ಟು ಅಪಮಾನಕರ ಅಂದ್ರೆ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗ್ತದೆ. ದೇವದಾಸಿ ಮಗ ಅಥವಾ ಮಗ ಅಂದಾಗ ಆ ಧ್ವನಿಯಲ್ಲಿ ಅಪಮಾನ ಯಾವ ರೀತಿ ಇರ್ತದೆ ಅಂದ್ರೆ, ಒಂದು ರೀತಿ SC/ST ಆಗೋದು ಯೋಗ್ಯನೋ ಕಡೆಗೆ ಅಟ್ಲೀಸ್ಟ್ ಅವ್ರ ಗುಂಪಲ್ಲಿ ಇರ್ತದೆ. ಹೌದಪ್ಪ ನಮ್ಮವ್ರು, ನಮ್ಮ ಸಮುದಾಯ ದಲಿತರು ಅಂತೇಳಿ. ಇನ್ನು ದಲಿತರು ಬಿಟ್ಟು ಕೆಲವೊಂದು ಜನ ಪಾಪ ಏನೋ ನಮ್ಮ ಹೊಟ್ಟೆ ಪಾಡಿಗೆ ಮತ್ತದಕ್ಕೂ ವೇಶ್ಯರಾಗಿ ಹೋಗಿಬಿಟ್ಟಿರ್ತಾರೆ. ಅವ್ರ ಮಕ್ಕಳ ಪರಿಸ್ಥಿತಿ ಅಂತ ಎಲ್ಲೂ ಹೇಳ್ತಿರೋದು. ಯಾವ ಕಾನೂನು ಸಾಯಿಲ್ಲ, ಏನೂ ಇಲ್ಲ. ಇಲ್ಲಿವರೆಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಯಾರು ಮಾಡ್ತಾರಲ್ಲ ಇಲ್ಲಿವರೆಗೆ, ಅದು ಆಗಿಲ್ಲ. ಮತ್ತು ಅವರು ಭಾಳಷ್ಟು ಅಲ್ಪಸಂಖ್ಯಾತರು ಇರ್ತಾರೆ, ಅವ್ರ ಪರವಾಗಿ ನಿಲ್ಲುವಂಥವ್ರು ಇರೋದಿಲ್ಲ, ಅದು ಧ್ವನಿಯನ್ನು ಕೇಳೋದಿಲ್ಲ. ಮತ್ತು ಬಹುಮತದ ಆಡಳಿತಗಳು ಇವತ್ತು ಯಾವುದೇ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ ಅಥವಾ JDS ಇರಲಿ, ಇನ್ನುಳಿದ ಯಾವುದೇ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಒಂದು ಆಡಳಿತ ಇರಲಿ, ಅವೆಲ್ಲ ಪುರುಷ ಪ್ರಧಾನ ಮತ್ತು ಜಾತಿ ಮತ್ತು ಧರ್ಮದ ಪ್ರಧಾನ ಇರೋದರಿಂದಾಗೆ ಸಹಜವಾಗಿ ಇಂಥ ಅದರಲ್ಲೂ ವೇಶ್ಯ ಅಥವಾ ದೇವದಾಸಿ ಮಕ್ಕಳಿಗಂತೂ ಭಾಳಷ್ಟು ಅಪಮಾನಗಳು ಆಗ್ತಾಯಿರ್ತಾವೆ. ಆ ದಿಶೆಯಲ್ಲಿ ಈಗ ತರುತ್ತಿರುವಂಥದ್ದು ಪಿತೃತ್ವದ ಹಕ್ಕು ಜೀವನಾಂಶ ಪುನರ್ವಸತಿ ಅಂತೇನು ಮಾಡ್ತಾಯಿದ್ದಾರೆ. ಇದರ ಕಾನೂನನ್ನು ನಿಜವಾಗಿಯೂ ಅದು ಮಾಡಲೇಬೇಕಾದಂಥದ್ದು.
ಕರ್ನಾಟಕ ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ 2025 ಈ ಮೂಲಕ ಏನಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕ ನಿಷೇಧ ಇದ್ದಂಗೆ ಆಗಿರ್ತದೆ. ಹೇಳುವಾಗಿಲ್ಲ ಬಯಲೇ ದೇವದಾಸಿ ಮಕ್ಕಳಿಗೆ ಅಂತೇಳಿ ಅದು ದೂರ ಇಟ್ಟುಕೊಂಡು ಹೋಗಿಬಿಡುವಂಥದ್ದು. ಇದಕ್ಕೆ ಏನಪ್ಪ ಅಂದರೆ ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೆ ನಮ್ಮ ಸರ್ಕಾರ. ಅದು ಒಂದು ಹೊಸ ಕಾನೂನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಮಾಡಲಿ, ಇನ್ನೂ ಸ್ಟ್ರಿಕ್ಟಾಗಿ ಮಾಡಲಿ ಅದಕ್ಕೆ ಆ ದಿಶೆಯಲ್ಲೇ ಅನ್ನೋದು ನಮ್ಮೆಲ್ಲರ ಒಕ್ಕೊರಣ ಅಭಿಪ್ರಾಯ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ನಿಜವಾದ ಅನ್ಯಾಯಕ್ಕೆ ಒಳಗಾದಂಥವ್ರು, ನಿಜವಾದ ಸಾಮಾಜಿಕ ಶೋಷಣೆಗೆ ಒಳಗಾದವರು ಈ ದೇವದಾಸಿ ಮಕ್ಕಳು. ಜೊತೆಗೆ ಇಲ್ಲಿ ದೇವದಾಸಿ ಅಷ್ಟೇ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವೊಂದಿಷ್ಟು ವೇಶ್ಯರ ಮಕ್ಕಳು ತಪ್ಪ ಜೀವನದಲ್ಲಿ ದಾರಿ ತಪ್ಪು ಅಥವಾ ಕಾಮದ ಒಂದು ಏನಪ್ಪ ಅಂತಾರೆ ದಾಳಿಗೂ ಯಾವುದೋ ಕಾರಣಕ್ಕೆ ಅಥವಾ ಯಾವುದೇ ಪುರುಷನ ಒಂದು ಏನಪ್ಪ ಅತಿ ದಾಳಿಯಿಂದಾಗಿ ಪಾಪ ಹೆಣ್ಮಗಳು ಮದುವೆ ಆಗದಳು ಅಂತ ಎಷ್ಟೋ ಹೆಣ್ಮಗಳು ಮಕ್ಕಳನ್ನ ಹಡದ ಬದುಕು ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಜಾತಿನೂ ಇರೋದಿಲ್ಲ, ಮೇಲ್ಜಾತಿಗಳು ಇರ್ತಾರೆ, ಅದಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಅನೇಕ ಹೆಣ್ಮಕ್ಳು ನಾವು ನೋಡ್ಬೇಕಾಗಿದೆ. ಅದು ಸ್ವತಃ ತಮ್ಮ ಹೊಟ್ಟೆಗೆ ಏನೂ ಇಲ್ಲ ಅಂದಾಗ ಅವ್ರು ಅದನ್ನು ಉದ್ಯೋಗ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಯಾರೂ ಇಲ್ಲಪ್ಪ, ನನಗೆ ಗಂಡು ಇಲ್ಲ, ಬಿಟ್ಟು ಹೋದವ, ನನ್ನ ಜೊತೆಗಿದ್ದಂಥವ, ನನ್ನ ಬದುಕು ಕೊಡ್ತಂತ ಅಂತ ಹೇಳಿ ನಾವು ಓಡಿ ಹೋದವ, ಇಲ್ದಾಗ ಪಾಪ ಹೆಣ್ಮಗಳು ಏನು ಮಾಡ್ಬೇಕು? ಮತ್ತು ಇಲ್ಲಿ ಉದ್ಯೋಗ ಅಂತ ಈ ದೇಶದಲ್ಲಿ ಇಲ್ಲೇ ಇಲ್ಲ. 90% ಜನ ಇನ್ನೂ ದಿನದ 300-200 ರೂಪಾಯಿ ದುಡಿಯುವಂಥ ಪ್ರಸಂಗ. ಅದರಾಗೂ ಸುಂದರವಾದ ಹೆಣ್ಮಗಳು ಈ ಸಮಾಜದಲ್ಲಿ ಬದುಕಿ ಗಂಡುಗಳ ದಾಳಿಗಳ ಮಧ್ಯೆ ಉಳಿದು ಎಷ್ಟು ಕಷ್ಟ ಅನ್ನೋದು ಆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುವಂಥ ವಿಷಯ ಅಂತ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ದಾಳಿಗಳನ್ನ, ಅನೇಕ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಹೆಣ್ಮಕ್ಳ ಬದುಕು ಎಷ್ಟು ಅವರು ನರಕಿರ್ತದಪ್ಪ ಅಂತಂದ್ರೆ ಅವರು ಆ ದಂಧೆ ಮಾಡಲಿಲ್ಲ ಅಂದ್ರೆ ಅವ್ರ ಅವ್ರ ಮಕ್ಕಳಿಗೆ ಬದುಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪ್ರಸಂಗ ಅನೇಕ ಕುಟುಂಬಗಳಿರ್ತಾವೆ. ಆ ದಿಶೆಯಲ್ಲೂ ಸಹಿತ ಇನ್ನಷ್ಟು ಇದಕ್ಕೆ ರೆಕ್ಟಿಫೈ ಮಾಡಬೇಕಾಗಿದೇನೋ ಅಂತ. ಕೇವಲ ದೇವದಾಸಿ ಮಕ್ಕಳನ್ನಷ್ಟೇ ಅಲ್ಲ, ಯಾರು ನಮ್ಮ ಬದುಕಲ್ಲಿ ಏನೋ ಜಾರಿ ಏನೋ ಒಂದು ಮಾಡ್ತಿರ್ತಾರೆ, ತಂದೆ ಹೆಸರು ಇರೋದಿಲ್ಲ ಅಂಥವ್ರು ತಂದೆ ಹೆಸರು ಇದ್ದರೂ ಸಹಿತ ತಂದೆ ದುಡ್ಡು ಹಾಕೋ ಸ್ಥಿತಿ ಒಳಗಿರೋದಿಲ್ಲ. ಇದನ್ನು ಗಮನಿಸ್ಬೇಕಾಗಿದೆ. ಅನೇಕ ಹೆಣ್ಮಕ್ಳು ತಮ್ಮ ಗಂಡರು ದುಡಿಲಾರ್ದಕ್ಕೆ ಗಂಡನೊಬ್ಬನ ಹೆಸರಿಗೆ ಇರ್ತಾನೆ ಅಷ್ಟೇ, ಅವನು ಪಾಪ ಆ ಜೀವನ ಬದುಕ್ತಾ ಇರ್ತಾರೆ. ಇವ್ರ ಮಕ್ಕಳಿಗೆ ಏನದ ಈ ದೇಶದಲ್ಲೇ ಅಂತ ಇದು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇವತ್ತು ಏನಾಗ್ಯದಪ್ಪ ಅಂದರೆ ಎಲ್ಲ ಗೋಜಲು ಸಾಮಾಜಿಕವಾಗಿದ್ದು ನಾವು ಭಾಳ ಗೋಜಲಾಗಿವಿ. ಅಡ್ಡಿಲ್ಲ, ಅಟ್ಲೀಸ್ಟ್ ದೇವದಾಸಿಯರ ಮಕ್ಕಳಿಗೆ ಒಂದು ಪಿತೃತ್ವ ಹಕ್ಕನ್ನು ಕೊಡಿಸುವಂಥ ಕಾನೂನು ತರ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಮುಂದಿನ ವಿಷಯ. ಬಟ್ ಕಾನೂನಲ್ಲಿ ಇರಲಿ, ಆ ದಿಶೆಯಲ್ಲಿ ಕಾನೂನು ಮಾಡ್ತಾ ಇದ್ದಾರೆ, ಅದಕ್ಕೆ ಶಿಕ್ಷಣ ಹೇಳ್ತಾ ಇದ್ದಾರೆ. 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷಕ್ಕೆ ದಂಡ. ಇದ್ರ ಏನು ಸಿಕ್ಕೊಂಡ್ರೆ ದೇವದಾಸಿ ಪ್ರಪೋಸ್ ಮಾಡೋದಕ್ಕೆ ಮತ್ತು ಅದಕ್ಕಾಗಿ ಒಂದಿಷ್ಟು ಮನಪರಿವರ್ತನೆ ಮಾಡೋದು ಏನು ಕೆಲಸ ಮಾಡ್ತಿರ್ತಾರೆ. ಪಿಂಪ್ಸ್ ಇದ್ದೇ ಇರ್ತಾರೆ ಮಧ್ಯದಲ್ಲ, ಅವ್ರಿಗೆ ಅಂಥವ್ರು ನಡುವಿದ್ದಂಥವ್ರು ಸಹಿತ ಶಿಕ್ಷೆ ಕೊಡುವಂಥದ್ದು ಎಲ್ಲರೂ ಶಿಕ್ಷೆ ಹಾಕ್ಕೊಂಡಿದ್ದಾರೆ. 50,000 1 ಲಕ್ಷ ದಂಡ ಕೊಡೋದು, ಕಟ್ಟೋದು, ಅವ್ರಿಗೆ ಯಾರು ಈ ಕೆಲಸವನ್ನು ಮಾಡೋದು ಪ್ರಚೋದನೆ ಮಾಡ್ತಾರೋ ಮತ್ತು ಅದಕ್ಕೆ ಅದು ಇವತ್ತು ಮುದ್ದು ಕಟ್ಟೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅಂದರೆ ದೇವದಾಸಿ ಪದ್ಧತಿಗೆ ನೂಕುವವರೆಗೆ ಇಲ್ಲಿ ರಿಸ್ಟ್ರಿಕ್ಷನ್ ಅದ, ಅವ್ರಿಗೆ ಲಕ್ಷ ದಂಡನೂ ಅದ ಮತ್ತು ಜೈಲು ಶಿಕ್ಷಣ ಅದ ಅಂತ ಅನ್ನೋದನ್ನು ಮಾಡಿದ್ದಾರೆ ಇದರಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕಾಗಿತ್ತು, ಅದು ಭಾಳ ಮಹತ್ವದ. ಅಂದ್ರೆ ವೇಶ್ಯೆ ಅಥವಾ ಮಕ್ಕಳು ಅಂತ ನಾವು ಇವತ್ತು ಮಾತಾಡ್ತೀವಿ, ಪ್ರಯೋಗ ಮಾಡ್ತೀವಿ, ಅದನ್ನು ಅನ್ನಬಾರ್ದು ನಾವು. ಬಟ್ ಬರ್ತದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಕ್ಕಳಿಗೇನು ಅವರು ಪಾಪ ಸಾಮಾಜಿಕವಾಗಿ ಅನಾಥರಾಗಿದ್ದಾರೆ. ಅಲ್ಲಿಯೂ ಕೆಲವರು ಕಿತ್ತು ಬರ್ಬೋದು, ಅದು ಭಾಳ ಜನ ಅದೇ ಕೊಳೆತ ಸತ್ತು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರಿಗೂ ಸಹಿತ ಇದರಲ್ಲೇ ಇನ್ನಷ್ಟು ವಿಷಯಗಳನ್ನು ಸೇರಿಸಿ ಮಾಡಿದರೆ ಇನ್ನೂ ಉತ್ತಮ ಆಗ್ತದಂತ ಚರ್ಚೆ ಆಗುವಂಥ ವಿಷಯ ಅದ. ಈ ದಿಶೆಯಲ್ಲೇ ನಮ್ಮ ಈ ಒಂದು ಇವತ್ತಿನ ಸರ್ಕಾರ ಒಳ್ಳೆ ಹೆಜ್ಜೆ ಇಟ್ಟದ, ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಜೊತೆಗೆ ಇದೊಂದಿಷ್ಟು ವಿಷಯಗಳನ್ನು ಸೇರಿಸಿಕೊಂಡು ತಂದೆ ಇಲ್ಲದ್ದಾಗಿರ್ಬೋದು, ತಂದೆ ಇದ್ದೂ ಕೆಲವೊಮ್ಮೆ ತಾಯಿ ವೇಶ್ಯಾವೃತ್ತಿ ಮಾಡ್ತಾ ಇರ್ತಾಳೆ. ಇಂಥ ಅವರ ಮಕ್ಕಳಿಗೂ ಸಹಿತ ನಾವು ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದೆನಾ, ಅವ್ರ ಬದುಕಿಗೆ ಸೆಕ್ಯೂರಿಟಿ ಕೊಡೋದು ಸಾಧ್ಯ ಇದೆನಾ, ಅವರಿಗೆಲ್ಲ ಉದ್ಯೋಗ ಕೊಡೋದು ಸಾಧ್ಯ ಇದೆನಾ, ಇವೆಲ್ಲನೂ ಚಿಂತನೆ ಮಾಡಬೇಕಾಗ್ಯದ ಎಲ್ಲ ದಿಶೆಯಲ್ಲೇ. ಇಲ್ಲಿ ನಮ್ಮ ದಾಖಲೆಗಳ ಪ್ರಕಾರ ಏನಪ್ಪ ಅಂದರೆ ಇಲ್ಲಿವರೆಗೆ ದೇವದಾಸಿ ಹೊರಟವ್ರಿಗೆ 33 ಪ್ರಕರಣ ಮಾಡಿದ್ದಾರೆ. ಅವ್ರ ಮೇಲೆ FIR 23 ಮಂದಿ ಮೇಲೆ ಆಗ್ಯದ, ಶಿಕ್ಷೆ 4 ಮಂದಿ ಮೇಲೆ ಆಗಿದೆ. ನೋಡಿರಿ ಎಷ್ಟು ಕಡಿಮೆ ಶಿಕ್ಷೆ. ಮತ್ತು ಖುಲಾಸೆ 11 ಆಗಿದ್ದಾರೆ. 7 ವಿಚಾರಣಾ ಹಂತದಲ್ಲಿದ್ದಾವೆ ಕೇಸುಗಳು. 7 ಪೊಲೀಸ್ ಸಂಧಾನದ ಮೂಲಕ ಮದುವೆಯಾದ ಪ್ರಕರಣಗಳು ಅದಾವೆ. ಅತ್ಯಂತ ಕಡಿಮೆ. ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸಮಾಜದಲ್ಲಿ ಅದ. ಯಾಕಪ್ಪ ಅಂತಂದ್ರೆ ಇದನ್ನು ಹೆಚ್ಚಿಗೆ ಯಾರು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸಿಕ್ಕಾಗಿ ಗೊತ್ತಾಗ್ತದೆ ಪೊಲೀಸರಿಗೆ, ಸಿಕ್ಕಾಗಿ ಸಿಕ್ಕುತ್ತಾರೆ ಇಷ್ಟ, ಇನ್ನುಳಿದವ್ರು ಅಲ್ಲೆಲ್ಲಿ ತಪ್ಪಿಸಿ ಹೋಗಿಬಿಡ್ತಾರೆ. ಇಲ್ಲೊಂದು ಭಾಳಷ್ಟು ವಿಷಯಗಳು ಇನ್ನೂ ಚರ್ಚೆ ಆಗೋದು ಭಾಳ ಅದ. ಯಾಕಂದರೆ ದೇವದಾಸಿ ಮಕ್ಕಳಿಗಾಗಲಿ ಅಥವಾ ವೇಶ್ಯರ ಮಕ್ಕಳಿಗಾಗಲಿ ಅಥವಾ ಸೂಳೆಯರ ಮಕ್ಕಳಿಗಾಗಲಿ ಇವರಿಗೆಲ್ಲರಿಗೂ ಪಿತೃತ್ವ ತಮ್ಮ ತಂದೆ ಯಾರನ್ನೋ ಗುರುತಾಗಿ ಅವರ ಆಸ್ತಿಯಲ್ಲಿ ಸಹಿತ ಪಾಲಿಸುವಂಥ ಮಾಡೋದು ಭಾಳ ಯೋಗ್ಯದ, ಭಾಳ ಸಮರ್ಪಕದ. ಜೊತೆಗೆ ದೇವದಾಸಿಯವರನ್ನು ಮುಂದಿಟ್ಟುಕೊಂಡು ಮಾಡೋದು ಜೊತೆಗೆ ಇವ್ರನ್ನೂ ಸ್ವಲ್ಪ ನೋಡಲಿ ಅಂತ ಹೇಳ್ತಾ, ಈ ದೇವದಾಸಿ ಮಕ್ಕಳಿಗೆ ಪಿತೃತ್ವದ ಹಕ್ಕನ್ನು ನೀವು ಕೊಡೋದು ಹೊಂಟಿದ್ದು ಯೋಗ್ಯದ. ಇದು ಅನುಷ್ಠಾನಕ್ಕೆ ಬರಬೇಕಷ್ಟ. ಕಾನೂನಂತೆ ಭಾಳ ಚೆನ್ನಾಗಿದೆ ನಮ್ಮಲ್ಲಿ, ಅದು ಅನುಷ್ಠಾನ ಕೊಡೋದು ಭಾಳ ಕಷ್ಟದ, ಕಡಿಮೆ ಅದ. ಆ ದಿಶೆಯಲ್ಲಿ ಕಾರಣ ಅಂದ್ರೆ ಅದಕ್ಕೆಲ್ಲ ಕಾರಣ ಇವತ್ತಿನ ಅಧಿಕಾರಶಾಹಿ ವರ್ಗ ಜೊತೆ ನಮ್ಮ ರಾಜಕೀಯ ಜನ ಪ್ರತಿಯೊಂದರಲ್ಲಿ ಹಸ್ತಕ್ಷೇಪ ಮಾಡೋದ್ರಿಂದಾಗಿ ಕಾನೂನು ಅದ, ಪ್ರಾಕ್ಟೀಸ್ ಇಲ್ಲ ಅನ್ನಂಗೆ ಆಗ್ಯದ.
ನಿಮಗೇನು ಅನ್ನಿಸ್ತದ ಅದು ಮಾತಾಡಿದ್ರು ಸರಿ ಅನ್ನಿಸ್ತದ ಸರಿ ಅಂದ್ರೆ ಸರಿ ತಪ್ಪು ಅಂತ ತಪ್ಪು ಮಾಡ್ರಿ ಯೋಗ್ಯದ್ರೆ ಯೋಗ್ಯತೆ ಅಂತ ಹೇಳ್ರಿ ಟೀಕಾ ಮಾಡಿರಿ ಅಂತ ತಕರಾರಿಲ್ಲ ಆದ್ರೆ ನೋಡ್ತಾ ಇರಿ ಜೊತೆಗೆ ಕಾಮೆಂಟ್ ಮಾಡ್ತಾಯಿರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಜೊತೆಗೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ X60 ನ್ಯೂಸ್ ಅರ್ಥದ ಹೆಚ್ಚು ತರಾಮಿ ಸತ್ಯಕ್ಕೆ ವಂದನೆಗಳು.